ಎಲ್ಲರಿಗೂ ಅದೇ ರೋಡ್ ಅಂತ ಹೇಳ್ತಿದ್ದಾರೆ. ನಮ್ಮನೆ ಈ ಘಟನೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಸರ್? ನಿಮ್ಗೆ ಯಾವಾಗ ಗೊತ್ತಾಯ್ತು? ಸಿ ಫಸ್ಟ್ ಆಫ್ ಆಲ್ ಅವ್ರ ಪರ್ಸ್ನಲ್ ಏನಿರುತ್ತೋ ನಾವು ಕೇಳೋಕ್ಕೆ ಹೋಗಲ್ಲ. ಇವಾಗ ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಇರುತ್ತಲ್ಲ ಅಣ್ಣ. ಎಲ್ಲಿ ಪ್ರಶ್ನೆ ಕೇಳ್ತೀರ ಅಲ್ಲಿ ನೋಡ್ತೀನಿ ಅಣ್ಣ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಯಾರ್ಯಾರ ಪರ್ಸ್ನಲ್ ಲೈಫು ನಾವು ಎಷ್ಟು ಇನ್ವಾಲ್ವ್ ಆಗಬೇಕೋ ಅಷ್ಟೇ ಆಗಬೇಕು. ಅವ್ರ ಪರ್ಸ್ನಲ್ಲಾಗಿ ಏನಿತ್ತೋ ನನಗೆ ಗೊತ್ತಿಲ್ಲ. ಬಾಟಮ್ ಲೈನು ನನ್ನ ಫ್ರೆಂಡೇ ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಟ್ರೈನರ್. ಇಲ್ಲಿ ನಮ್ಮ ರೋಡಲ್ಲಿ ಆಗಿದ್ದಿದ್ದಲ್ಲ, ಪಕ್ಕದ ಬೀದಿಯಲ್ಲಿ ಆಗಿದ್ದಿತ್ತು. ಬಟ್ ಇಲ್ಲಿಂದನೇ ಹೊರಟಾಗಿದ್ದಿತ್ತು. ಅದೇ ನಿಮಗೆ ಗೊತ್ತಿದೆಯಲ್ಲ ಮಾಹಿತಿ, ನೀನು ಇಬ್ಬರು ಯಾರೋ ಬಂದ್ರಂತೆ, ಮಚ್ಚಲ್ಲಿ ಹೊಡೆದ್ರಂತೆ, ಇದೆಲ್ಲ ಆಯಿತು. ಬಟ್ ಇನ್ಫ್ಯಾಕ್ಟ್ ಇವನು ನಮ್ಮವನು ಹೊಡೆದ್ಬಿಟ್ಟಿದ್ದಾನೆ. ಸೊ ಅದೇ ತನಿಖೆ ನಡೀತಾ ಇದೆ. FIR ಆಗಿದೆ. ಈಗ ವಿಚಾರಿಸ್ತಾ ಇದೆ, ಗೊತ್ತಾಗತ್ತೆ. ಸರ್ ಕೆಲವರು ಹೇಳೋದು ಗೊತ್ತಿಲ್ಲ, ಐ ಡೋಂಟ್ ನೋ, ಫ್ಯಾನ್ಸ್ ವಾರ್ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಪ್ಲೀಸ್ ಡೋಂಟ್ ಟ್ರೈ ಟು ಮೇಕ್ ನ್ಯೂಸ್ ಔಟ್ ಆಫ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್. ಯಾವ ಫ್ಯಾನ್ಸೂ ಇಷ್ಟು ಕೀಳ್ಮಟ್ಟಿಗೆ ಇಳಿದ್ಬಿಟ್ಟು ಮಾಡಲ್ಲ. ದಯವಿಟ್ಟು ಯಾರು ಈ ಥರ ಎಲ್ಲ ಅಂದ್ಕೊಂಬಿಡಿ. ಯಾವ ಫ್ಯಾನ್ಸು ಈ ಥರ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ನೋಬಡಿ ಇಸ್ ಸೋ ಚೀಪ್ ಆಲ್ಸೋ. ದಿಸ್ ಇಸ್ ಸಮಥಿಂಗ್ ಅವ್ರಿಗೆ ರಿಲೇಟೆಡ್. ಇನ್ನೇನು ತನಿಖೆ ಆಗ್ತಿದೆಯಲ್ಲ ಗೊತ್ತಾಗೋಗುತ್ತೆ. ಇದಕ್ಕೂ ಮುಂಚೆ 2 ಬಾರಿ ಅಟ್ಯಾಕ್ ಆಗಿತ್ತು ಅಂತ ಅನ್ನುವಂಥದ್ದು, ವೈಯಕ್ತಿಕ ದ್ವೇಷ ಅನ್ನುವಂಥದ್ರಲ್ಲಿ ಇಲ್ಲ ಬ್ರೋ, ಅದೆಲ್ಲ ಸುಳ್ಳು. ಹೇಗಿದೆ ಪ್ರಶಾಂತ್ ಈಗ? ಚೆನ್ನಾಗಿದ್ದಾರೆ ಬ್ರೋ. ಏನು ಹೇಳ್ತಾರೆ, ಚೆನ್ನಾಗಿದ್ದೀನಿ ಗುರು ಅಂತ ಹೇಳ್ತಾರೆ. ಸರ್ ಪ್ರಶಾಂತ್ ಅವ್ರ ಬಗ್ಗೆ ಒಡನಾಟ ಸರ್ ಯಾವಾಗಿಂದ ನಿಮ್ಮ ಟ್ರೈನರ್ ಆಗಿ ಇದ್ದಾರೆ? ಒಂದು 7-8 ವರ್ಷದಿಂದ, ಜಾಸ್ತಿ ಸುಮಾರು ವರ್ಷದಿಂದ. ಸಡನ್ನಾಗಿ ವರ್ಷ ಕೇಳಿದ್ರೆ ಗೊತ್ತಲ್ಲ, ಒಂದು 7-8 ವರ್ಷದಿಂದ. ಇವಾಗ ಏನೋ ಮಾತಾಡ್ಸಿದ್ರೆ ಸರ್? ಹಾಂ ಮಾತಾಡಿಸಿದೆ ಬ್ರೋ, 1 ಅವರಿಂದನೂ ಮಾತಾಡಿಸಿದೆ. ಇಲ್ಲಿ ಹಾಸ್ಪಿಟ್ಲು, ಅಕ್ಷಯ ಹಾಸ್ಪಿಟ್ಲ್ ಅಂತ, ಇಲ್ಲಿ KR ರೋಡಲ್ಲಿ ಇದೆಯಲ್ಲ, ಅದು ಅಲ್ಲೇ ತೊಗೊತಾ ಇದೆ. ಸೊ ಡೋಂಟ್ ವರಿ, ಯಾರು ಏನು ಪ್ಯಾನಿಕ್ ಆಗಬೇಡಿ. ಈಸ್ ಔಟ್ ಆಫ್ ಡೇಂಜರ್. ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಸರ್ ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೌದು ಕೊಟ್ಟಿದ್ರೆ, ಅವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಅಲ್ವಾ ಒಬ್ಬರು FIR ಆಗೋದು. ಸೊ FIR ಆಗಿದೆ. ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತು ನಿಮ್ಮ ಏರಿಯಾಗ ಯಾಕಾಯಿತು ಏನು ಅನ್ನೋದು, ಅವರು ಇಲ್ಲೇ ಇರ್ತಾರಾ ಪ್ರಶಾಂತ್ ಅಥವಾ ಹೇಗೆ ಏನು ಅನ್ನೋದು? ಇಲ್ಲ, ಜೊತೆಗಿರಲಿಲ್ಲ ನಾವು. ಸುಮ್ಮನೆ ಏನೇನೋ ಅಂದ್ಕೊಳ್ಳೋದು ಬೇಡ, ಜೊತೆಗಿರಲಿಲ್ಲ. ಇಟ್ ಈಸ್ ಇರ್ರಿಲೆವೆಂಟ್ ಬ್ರೋ. ಯಾಕೆಂದರೆ ನಮಗೂ ಏನು ಗೊತ್ತಿಲ್ಲದೆ, ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು, ಇದರಿಂದ ನಾವು ಪಬ್ಲಿಸಿಟಿ ತೊಗೊಳ್ಳೋದು ನನಗೇನೋ ಅನ್ನಿಸ್ತಾ ಇಲ್ಲ. ನಮಗೇನು ಗೊತ್ತಿಲ್ಲ ಬ್ರೋ ಕಾಂಕ್ರೀಟಲ್ಲಿ. ನಮಗೆ ನಿಮ್ಗೆ ಎಷ್ಟು ಗೊತ್ತಿರೋದೋ ಅಷ್ಟೇ ಆನೆಸ್ಟ್ಲಿ ಗೊತ್ತು. ಅಂದರೆ ಈಗ ಈ ಏರಿಯಾದಲ್ಲೇ ಯಾಕಾಯ್ತು ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿರುವಂಥದ್ದು. ನಿಮ್ಮ ಮನೆ ಸಹಜ, ನಿಮ್ಮ ಜೊತೆಗೆ ಇದ್ದಿದ್ದು ಹೌದು. ಬಟ್ ಈಗ ಅವ್ರು ಅಟ್ಯಾಕ್ ಮಾಡುವಂಥದ್ದು ಅಥವಾ ಬೇರೆ ಕಾರಣ ಆಗಿದ್ರೆ ಏನು ಒಬ್ಬೊಬ್ಬರಿಗೆ ಕೇಳಿದ್ರು, ಬೇರೆ ಏರಿಯಾದಲ್ಲಿ ಏನಾರು ಆಗ್ಬೋದಿತ್ತು, ಅಥವಾ ಅವರು ಇರುವಂಥ ಜಾಗಗಳಲ್ಲಿ ಏನಾರು ಆಗ್ಬೋದಿತ್ತ ಬೆಳವಣಿಗೆ? ಅಲ್ಲ, ಈ ಏರಿಯಾದಲ್ಲಿ ಆಗಿಲ್ವಲ್ಲ ಅಂತ. ಮೀನ್ಸ್ ಇಲ್ಲಿ KR ರೋಡ್ ಹತ್ತತ್ತ ಇಲ್ಲ, ಮನೆಯಿಂದ ಹೋಗುವಾಗ ನಿಜ, ಬಟ್ ಇಲ್ಲಾಗಿಲ್ಲ. ಬಟ್ ಏನೇ ಆದ್ರೂ ಬಾಟಮ್ ಲೈನ್ ನಮ್ಮ ಹುಡುಗನೇ. ಸೊ ಅದಕ್ಕೇನು ಬೇಕೋ ಕಾನೂನು ರೀತಿಯಲ್ಲಿ ಅದೇನು ಬೇಕೋ ಅದು ತನಿಖೆ ನಡೆಯುತ್ತೆ. ಸೊ ಎಲ್ಲ ಗೊತ್ತಾಗುತ್ತಲ್ಲ, FIR ಆದ್ಮೇಲೆ ಕಂಡು ಹಿಡಿತಾನೆ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಿನ್ನೆ ಪ್ರಶಾಂತ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನಿಮ್ಮ ಜೊತೆ? ಹೌದೌದು, ಜೊತೆಗೆ ಇದ್ವಿ. ಇಲ್ಲ, ಅವರು ನಂತರ ಈ ತರ ಆಗಿರೋದ್ರಿಂದ ಏನಾದರೂ ಬೇರೆ ತರದ ಅನಾಹುತ ಆಗಿದ್ದಿದ್ರೆ, ಯಾಕಂದ್ರೆ ಅವ್ರು ನಿಮ್ಮ ಜೊತೆಲೇ ಇರ್ತಾರೆ, ಕೆಲವು ಸತಿ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಏನೇನಾಗುತ್ತೋ ಗೊತ್ತಾಗಲ್ಲ. ಸೊ ಆ ಥರದ ಒಂದು ಆತಂಕ ಇರುತ್ತೆ ಸರ್. ಅದೇ ಮೊನ್ನೆ ನನಗೆ ಕೇಳಿಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದಾಗ ನಾನೇ ಅರೇಂಜ್ ಎಲ್ಲ ಮಾಡಿಕೊಟ್ಟೆ. ಮಂತ್ರಾಲಯಕ್ಕೆ ಹೋಗಿ ಬಂದರು, ಮುಡಿಯೆಲ್ಲ ಕೊಟ್ಟು ಬಂದರು. ಅದಾದಮೇಲೆ ನೆನ್ನೆನೇ ಬಂದಿದ್ದು, ಇವೆಂಟ್ ಇದೆ ಅಂದ್ಬಿಟ್ಟು ನೆನ್ನೆ ಬಂದಿದ್ರು, ಜೊತೆಗೇ ಇದ್ವಿ. ಸೊ ಈ ಥರ ಘಟನೆ ಆಗಿದೆ. ಏನು ಹೇಳೋದು ಬ್ರೋ, ಏನು ನಮಗೂ ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ಏನೋ ಹೇಳೋದು ಬೇಡ. ಸೊ ಡೋಂಟ್ ವರಿ, ಈಸ್ ಫೈನ್. ಹಾಸ್ಪಿಟ್ಲಲ್ಲಿ ಇರಬೇಕಂತ ಹೇಳಿದ್ದಾರೆ, ಹೇಗೆ ಏನು? ಇವಾಗ ಡಿಸ್ಚಾರ್ಜ್ ಆಗೋಗ್ತಾರೆ ಬ್ರೋ, ಇನ್ನೇನು ಒಂದು 1/2-3 ಗಂಟೆಲಿ ಡಿಸ್ಚಾರ್ಜ್ ಆಗೋಗ್ತಾರೆ. ಏನಿದ್ರು ಮಾರ್ಟಿನ್ KD ಬಗ್ಗೆ ಕೇಳಿ ಬ್ರೋ. ಕೊನೆದು ಒಂದು ಲಾಸ್ಟ್, ಇದಕ್ಕೆ ಮುಂಚೆ 2-3 ಸರಿ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಗುರು, ನಿಮಗೆ ಏನೋ ಹೇಳ್ಬೇಡ. ಇಲ್ಲ ಬ್ರೋ, ಅದನ್ನ ಸುಳ್ಳು ಅಂತಾನೆ ನಾನು ಹೇಳ್ತೀನಿ. ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಆಗಿತ್ತು ಅಂತ ಏನಾದ್ರು ಆ ಘಟನೆ ಬಗ್ಗೆ? ಇಲ್ಲ, ನನ್ನ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ನನ್ನ ಕೇಳಿದ್ರೆ ಅದು ಸುಳ್ಳು. ಯಾಕೆಂದರೆ ಆ ಥರ ಆಗಿದ್ರೆ ನಾವು ಸುಮ್ಮನೆ ಇರ್ತಾ ಇರಲಿಲ್ಲ. ನಾನು ಆಲ್ಸೋ ಡಿಸ್ಕಸ್ಸು ಮಾಡಿಲ್ಲ. ಅವರು ನೀವು ಹೇಳ್ತಾ ಇದ್ರೆ ಹೊಸದಾಗಿ ನಾನು ಕೇಳ್ತಾ ಇದ್ದೀನಿ. ಮಚ್ಚಿಂದ ಮತ್ತು ಹಾಕಿ ಸ್ಟಿಕ್ಕಿಂದ ಅಟ್ಯಾಕ್ ಮಾಡುವಂತಹ ಗಂಭೀರ ಸಮಸ್ಯೆ ಏನಿತ್ತು ಅನ್ನುವಂಥದ್ದು ಕೇಳಿದ್ದೆ ನಾನು ಸಹಜವಾದಂತಲ್ಲ. ಅಂದ್ರೆ ಅವ್ರ ಉದ್ದೇಶ ಏನಾಗಿರ್ಬೋದಾಗಿತ್ತು ಹಾಗಾದ್ರೆ? ಗೊತ್ತಿಲ್ಲ ಬ್ರೋ. ಸಹಜ ಗಲಾಟೆಗಳಂದ್ರೆ ಬೇರೆ ರೀತಿ ಅನ್ಬೋದು, ಅಷ್ಟೊಂದು ಗಂಭೀರತೆ ಅಂತ. ಬೆಂಗಳೂರು ಸಿಟಿಯಲ್ಲಿ ಯಾರು ಬೇಕಾದ್ರೂ ಮಚ್ಚಿಟ್ಕೊಂಡು ಓಡಾಡಂಗೆ ಆಗೋಗಿದೆ ಈಗ. ಸೊ ಅದೇ ರಾಂಗ್.
ಅಂದರೆ ಇವ್ರ ಮೇಲೆ ಅವ್ರ ಮೇಲೆ ಅನ್ನೋದು ಸೆಕೆಂಡ್ರಿ. ಮಚ್ಚಿಟ್ಕೊಂಡು ಆರಾಮಾಗಿ ಓಡಾಡ್ತಾರಲ್ಲ ಅದನ್ನ ಹೇಳಿ, ಅದನ್ನ ಪಾಯಿಂಟ್ ಔಟ್ ಮಾಡಿ. ಸೊ ನಮ್ಮ ಹುಡುಗನ ಮೇಲೆ ಆಗಿರೋದಕ್ಕೆ ಮಾತ್ರ ನಾನು ಮಾತಾಡೋದಲ್ಲ, ಎಲ್ಲಾದ್ರೂ ಇದನ್ನೇ ಅಲ್ವಾ, ಎವ್ರಿಬಡಿ ಆರ್ ಆನ್ಸರಬಲ್ ಅಲ್ವಾ. ಈ ತರದ ಆ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇಷ್ಟೊತ್ತವರೆಗೂ ಹೇಳ್ದಲ್ಲ ಗುರು. ಮಚ್ಚಿಟ್ಕೊಂಡು ಬೀದಿಲಿ ಎಲ್ಲರೂ ಓಡಾಡ್ತಾವ್ರೆ ಅಂದರೆ ಇದೊಂದೇ ಇನ್ಸಿಡೆಂಟ್ ಅಲ್ಲಿ ಆಲ್ಮೋಸ್ಟ್ ಬೆಂಗಳೂರಾಗಲಿ ಮತ್ತು ರೀಸೆಂಟಾಗಿ ಕೆಲವೊಂದು ಗಲಾಟೆಗಳೆಲ್ಲ ಆ ಥರ ಆಗಿದೆ, ಅದಕ್ಕೋಸ್ಕರ ಕೇಳ್ತೀವಿ. ಏನು ಹೇಳೋದು ಬ್ರೋ, ಅದು ಮಾಡಲೇಬಾರ್ದಲ್ವಾ, ಇಟ್ ಈಸ್ ರಾಂಗ್. ಇದೇನೋ ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ನಾನು ಕೇಳ್ದಂಗೆ ನಾನು ಮಚ್ಚಿಟ್ಕೊಂಡು ಓಡಾಡೋದು ತಪ್ಪು ಅಂತೆಲ್ಲ ಹೇಳೋದಲ್ಲ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿ ನಾವು ಹೇಳೋದೇನು ಅಂದರೆ, ಒಬ್ಬ ಸಿಟಿಸನ್ ಆಗಿ ಈ ಥರ ಎಲ್ಲ ಆಗೋದೇ ತಪ್ಪು. ನನ್ನ ಫ್ರೆಂಡ್ ಮೇಲೆ ಅಂತಲ್ಲ, ಇನ್ನೊಬ್ಬರ ಮೇಲೆ ಅಂತಲ್ಲ, ಯಾರ ಮೇಲೆ ಹಿಂಗಾಗೋದು ತಪ್ಪೆ. ಸೊ ನಮಗೆ ಇದಾಗಿರೋದೇ ತುಂಬ ಬೇಜಾರಾಗಿದೆ. ನೋಡೋಣ ಇನ್ನು ಏನೇನಾಗುತ್ತೆ. ವಿಲ್ ಕಂಪ್ಲೀಟ್ಲಿ ಅಪ್ಡೇಟ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಇಷ್ಟು ಕಾಳಜಿ ಇರೋದಕ್ಕೆ. ಲವ್ ಯು ಆಲ್. ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.